ಆಗಬೇಕು. ಈ ಮನೆಯವ್ರಿಗೂ ವಿನಂತಿ ಹೇಳ್ತೀನಿ, ಮನೆ ಮಾಡಿಕೊಟ್ಟಿದ್ದಾರೆ, ಅದೊಂದು ಗೃಹ, ಅದೊಂದು ದೇವಸ್ಥಾನ, ಆ ರೀತಿ ಇಟ್ಕೊಳ್ಬೇಕು ನೀವು. ಆ ಮನೆಯೆಲ್ಲ ದೇವಸ್ಥಾನದ ರೀತಿ ಇಟ್ಕೊಳ್ಬೇಕು. ಕನಿಷ್ಠ ವಾರಕ್ಕೆ ಒಂದಿನ ಆದರೂ ಅಲ್ಲಿ ಒಂದು 10 ನಿಮಿಷ ನೀವು ಭಜನೆಯನ್ನು ಕೀರ್ತನೆಯನ್ನು ಮಾಡಬೇಕು. ತಾಯಂದ್ರೆ ಎಷ್ಟು ಚೆನ್ನಾಗಿ ನಮ್ಮ ಕೀರ್ತನೆಗಳು ಹಾಡು ಹೇಳ್ತಾರೆ. ಅನೇಕ ಹಳ್ಳಿಗಳಿಗೆ ಏನೂ ಬರಲ್ಲ. ಇಷ್ಟೊಂದು ಒಳ್ಳೆಯ ಗ್ರಾಮ ನಿಮ್ಮದು, ಸಂಸ್ಕಾರ ಇದೆ, ಇಲ್ಲಿ ಭಜನೆ ಇದೆ, ಎಲ್ಲ ಇದೆ. ಇದನ್ನು ನೀವು ಮುಂದುವರಿಸ್ಬೇಕು. ನಾನು ಆ ಓಂ ಶಕ್ತಿ ಅವ್ರಿಗೂ ಕೇಳ್ಕೊಳ್ತೀನಿ, ಅಲ್ಲಿ ಹೋಗ್ತೀರಾ ಬರ್ತೀರಾ, ಮತ್ತು ಬಂದಮೇಲೆ ಏನು ಮಾಡಲ್ಲ. ಕನಿಷ್ಠ ವಾರಕ್ಕೊಂದು ಸರ್ತಿ ಆ ಮನೆಯಲ್ಲಿ ದೀಪ ಅಂಟಿಸ್ಬೇಕು. ಸಾಯಂಕಾಲ ಆದರೆ ದೀಪ ಅಂಟಿಸ್ಬೇಕು, ಬೆಳಗ್ಗೆ ಆದರೆ ದೀಪ ಅಂಟಿಸ್ಬೇಕು, ಪೂಜೆ ಮಾಡಬೇಕು. ಆ ಥರ ಒಂದು ಮನೆ ಅಂದರೆ ಅದು ಆ ಎಲ್ಲ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಾಗ ಅದು ಮನೆ ಅಂದರೆ. ಆ ಥರ ನಿಮ್ಮ ಮನೆ ಚೆನ್ನಾಗಿರಲಿ, ಬೆಳಗಲಿ, ಇನ್ನೂ ಅನೇಕ ಜನಗಳಿಗೆ ನಿಮ್ಮ ಮನೆ ಆಶ್ರಯ ಆಗಲಿ. ಸಾಮಾನ್ಯವಾಗಿ ಹಿಂದೆ ಯಾರಾದರೂ ರಸ್ತೆಗೆ ಹೋಗ್ತಾ ಇದ್ದರೆ, ಯಾವ ಊರು ನಿಮ್ಮದು, ಊಟ ಮಾಡಿದ್ರಾ ಅಂತ ಕೇಳ್ತಾಯಿದ್ರು, ಬನ್ನಿ ನೀರು ಕುಡೀರಿ ಅಂತ ಕೇಳ್ತಾಯಿದ್ರು ನಮ್ಮ ದೇಶದಲ್ಲಿ. ಈಗಿನ ಕಾಲದಲ್ಲಿ ಅದೆಲ್ಲ ಕಡಿಮೆ ಆಗ್ತಾಯಿದೆ. ನೀರು ಕೇಳಿದರೆ ಅಲ್ಲಿ ಬೋರ್ ಇದೆ ಹೋಗ್ರಿ ಅಂತಾರೆ. ಹಿಂದಿನ ಕಾಲ ನಾವೆಲ್ಲ ಮೇಷ್ಟಾಗಿದ್ದಾಗ 20-30 ವರ್ಷದ ಹಿಂದೆ ಮಕ್ಕಳನ್ನು ನೀರು ಮನೆಗೆ ನೀರು ಎತ್ಕೊಂಬರ, ಬಿಸಿ ಊಟ ಇದ್ದಿಲ್ಲ, ಎತ್ಕೊಂಬರ ಅಂದರೆ ಬರೀ ಮೇಷ್ಟ್ರಿಗೆ ಬರೀ ನೀರು ತೊಗೊಂಡು ಹೋಗ್ತೀಯ, ಮಜ್ಜಿಗೆ ತೊಗೊಂಡೋಗು, ಊಟ ತೊಗೊಂಡೋಗು. ಅನೇಕ ಹಳ್ಳಿಗಳಲ್ಲಿ ಮಾಸ್ಟ್ರೇ ನಮ್ಮೂರಿಗೆ ಊಟ ತೊಗೊಂಬರ್ಬೇಡ್ರಿ, ನೀವು ಬರಬೇಡಿ. ಇಷ್ಟು ಅನೇಕ ಹಳ್ಳಿಗಳಿತ್ತು. ಇವತ್ತು ನಾಗರಿಕತೆ, ನಗರೀಕರಣ ಬೆಳೆದು ಎಲ್ಲ ಹೋಗಿ ಕೂಡ ಆ ಭಾವನೆಗಳು ಕಡಿಮೆ ಆಗ್ತಾಯಿದೆ. ಪ್ರತಿಯೊಂದು ಸಮಾಜದಲ್ಲಿರೋರು ನನ್ನ ಮಕ್ಕಳು, ನನ್ನ ಸಂಬಂಧಿಗಳು ಅನ್ನೋ ಭಾವನೆಗಳು ಕಡಿಮೆ ಆಗ್ತಾಯಿದೆ. ಆ ರೀತಿ ಒಳ್ಳೆಯ ಗ್ರಾಮವನ್ನು ನಿರ್ಮಾಣ ಮಾಡೋಣ. ನಾವೆಲ್ಲರೂ ಕೂಡ ಗ್ರಾಮದ ಬಗ್ಗೆ ಆಲೋಚನೆ ಮಾಡೋಣ. ಯಾರು ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಯಾರಿಗೂ ತೊಂದರೆ ಇದೆ, ಅವರಿಗೆಲ್ಲ ಸ್ಪಂದಿಸಿ ಅವರಿಗೆ ಸಹಕಾರ ಮಾಡೋಣ. ಆ ರೀತಿ ಕಾರ್ಯಕ್ರಮಗಳಿಗೆ ನಮ್ಮ ಮುನೇಶಣ್ಣವರು, ಹಸಣ್ಣವರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ರೆಡ್ಡಿಯವರು ನಿನ್ನೆಯಿಂದ ಕರೆದು ಏನೋ ಬಿಡೋದು ಅಂದ್ಕೊಂಡಿದ್ದೆ ನಾನು. ಆದರೆ ಇಲ್ಲಿಗೆ ಬಂದಮೇಲೆ ನನಗೆ ಭಾಳ ಖುಷಿ ಆಯಿತು. ನೀವೆಲ್ಲರೂ ಸೇರಿ ಈ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರ. ಇದನ್ನು ಮುಂದುವರಿಸ್ಕೊಂಡು ಚೆನ್ನಾಗಿ ಮಾಡೋಣ ಅಂಥೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ.